ನಾನು ಯಾಕೆ ಈ ಸ್ಪೀಕರ್ ಇಟ್ಕೊಂಡು ಇಲ್ಲಿಗೆ ಬಂದೆ ಅಂತ ನಿಮಗೆ ಈಗ ಒಂದು ಕ್ಲೂ ಸಿಕ್ಕಿರುತ್ತೆ. ಎಂಟ್ರೆನ್ಸ್ ಅಲ್ಲಿ ಇದು ತುಂಬಾ ಇನ್ಸ್ಪೈರಿಂಗ್ ವಾಲ್ ಇದೆ. ಆಕ್ಚುಲಿ ವಾಲ್ ಆಫ್ ಫೇಮ್. ನಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಇಲ್ಲ, ಈ ಜನಪದ ಮತ್ತೆ ಇದು ವೆಸ್ಟರ್ನ್ ಎರಡು ಬ್ಲೆಂಡ್ ಮಾಡ್ತಾ ಇದೀವಿ ನಾವು. ಈ ಬ್ಲೆಂಡ್ ಮಾಡಿದಾಗ ಬೈದ್ ಬಿಡ್ತಾರ. ಆ ಧ್ವನಿಗಳಲ್ಲಿ ನಮ್ ಜನಕ್ಕೆ ಇದು ಯಾಕೆ ಆಗ್ಬಾರ್ದು, ಇದು ಇವ್ರು ಯಾಕೆ ಪ್ಲೇ ಬ್ಯಾಕ್ ಸಿಂಗರ್ ಗಳಾಗಬಾರ್ದು ಅಂತ ಮಾಡಿದ ಒಂದು ಪ್ರಯತ್ನ ಪೆಂಡಿಂಗ್ ಇಟ್ಕೊಂಡಿರೋಣ. ಇದು ಏನಾಗುತ್ತೆ ಗೊತ್ತಿಲ್ಲ. ಲಾಸ್ಟ್ ತನಕನು ಏನೋ ಒಂದು ಲಾಸ್ಟ್ ಮೂಮೆಂಟ್ ಗಳಲ್ಲಿ ಒಂದೊಂದು ಮ್ಯಾಜಿಕ್ ಆಗುತ್ತೆ. ಅವರು ಜಮೀನಲ್ಲಿ ಎಲ್ಲ ತೊಗರಿಕಾಯಿ ಬಿಡಿಸ್ತಾ ಇದ್ರು. ಅಲ್ಲಿಗೆ ಹೋದ್ವಿ. ಅಲ್ಲೂ ಹೋದಾಗ್ಲೂ ನಾವ್ ಅಲ್ಲೇನೋ ಅವ್ರನ್ನ ಆಡಿಸ್ಬೇಕು ಸಿನಿಮಾಗೆ ಅಂತಲ್ಲ. ನಾನು 35 ವರ್ಷದಿಂದ ಆಡ್ತಾವ್ನಿ ಕಣ. ಯಾರು ನನ್ನ ಹಿಂಗ್ ಆಡ್ಸಿಲ್ಲ, ಅದ್ ಸರಿಗ ಆಡ್ತಿಲ್ಲ, ವಾಪಸ್ ಆಡು ಅಂತ. ಬಟ್ ಜನ್ಮಭೂಮಿ ಮೈಸೂರು, ಕರ್ಮಭೂಮಿ ಬೆಂಗಳೂರು ಅಂತ ನನಗೆ ಇಲ್ಲಿ ಬಂದಾಗ ಇಲ್ಲೊಂದು ತುಂಬಾ ಸ್ಪೆಷಲ್ ಆಗಿ ಕಾಣಿಸಿದ್ದು. ಇದು ಅಪ್ಪು ಸರ್ ತೀರೋಗೋದು 1 ವರ್ಷ ಅಂತ ತೆಗ್ದಿದ್ ಫೋಟೋ ಇದು. ನೋಡಿ ಅಲ್ಲಿದ್ಯಲ್ಲ ಫೋಟೋ. ಓಕೆ, ಕಾಣಿಸ್ತಿದೆ. ಫೋಕಸ್ ಮಾಡಿ. ಓಕೆ, ಓ ಇದೆಲ್ಲ ಅಪ್ಪು ಸರ್ ಜೊತೆ ಇರೋ ಫೋಟೋಸೇ. ನಾನು ಇದನ್ನ ಇಲ್ಲೇ ಇಟ್ಟಿದ್ದೀನಿ ಹಿಂಗೆ. ಓ, ನೀವು ಅದಕ್ಕೆ ಇಟ್ಟಿದ್ದ ಅಲ್ಲಿ? ಹೌದು. ಅಂದ್ರೆ ಅವರ ಸ್ಪೀಕರ್ ಆ ಇಯರ್ ಫೋನ್ ಅಲ್ಲಿ ಕೇಳಿದ್ದ ಅದು? ಎಸ್, ಅದ್ರಲ್ಲೇ ಕೇಳೋಣ. ಅಡ್ಗ ಮಾಡ ಕೊಟ್ಟಿರ ಸುದ್ದಿ ಕೇಳಿ. ಕಳೆದ 3-4 ದಿನಗಳಿಂದಲೂ ಕೂಡ ಈ ಹಾಡು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ. ನಾನಂತೂ ಈ ಹಾಡಿಗೆ ಸಿಕ್ಕಾಪಟ್ಟೆ ಫಿದಾ ಆಗಿದ್ದೀನಿ. ನನಗೆ ಈ ಥರ ಮಜಾ ಕೊಡುವಂಥ ಹಾಡುಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಹಾಡು ಅದಕ್ಕೆ ನಾನು ಸ್ಪೀಕರ್ ಹಿಡ್ಕೊಂಡೇ ಓಡಾಡ್ತಾ ಇದ್ದೀನಿ. ಸೊ ನಾನು ಯಾಕೆ ಈ ಸ್ಪೀಕರ್ ಹಿಡ್ಕೊಂಡು ಇಲ್ಲಿಗೆ ಬಂದೆ ಅಂತ ನಿಮಗೆ ಈಗ ಒಂದು ಕ್ಲೂ ಸಿಕ್ಕಿರುತ್ತೆ. ಎಸ್, ಅಫ್ಕೋರ್ಸ್ ಈಗೇನು ಕೇಳ್ತಾ ಇದ್ದೀರಿ, ಈ ಹಾಡನ್ನು ಯಾರು ಕಂಪೋಸ್ ಮಾಡಿದ್ರು, ಅದರ ಹಿಂದಿರುವಂತಹ ವ್ಯಕ್ತಿ, ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ಯಾರವರು? ಬನ್ನಿ, RR ನಗರದ ಅವರ ನಿವಾಸಕ್ಕೆ ಬಂದಿದ್ದೀವಿ. ಅಡ್ಗ ಮಾಡ ಕೊಟ್ಟಿರ ಸುದ್ದಿ ಕೇಳಿ. ಓ, ಇದೇನು ಡೋರ್ ಓಪನ್ನೇ ಇದೆಯಲ್ಲ? ಎಕ್ಸ್ಕ್ಯೂಸ್ ಮೀ, ನಮಸ್ತೆ. ಇದ್ದಾರಾ? ಓಕೆ, ಬನ್ನಿ, ಇದ್ದಾರಂತೆ. ಎಂಟ್ರೆನ್ಸಲ್ಲಿ ಇದು ತುಂಬ ಇನ್ಸ್ಪೈರಿಂಗ್ ವಾಲ್ ಇದೆ. ಆ್ಯಕ್ಚುಲಿ ವಾಲ್ ಆಫ್ ಫೇಮ್. ನಮ್ಮ ವರ್ನಟ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಅವ್ರದ್ದು ಇನ್ನೊಂದು ಫೋಟೋ ಇದೆ. ಪುಟ್ಟರಾಜ್ ಗವಾಯಿಗಳು, ಖ್ಯಾತ ಗಾಯಕ ಸಿ ಅಶ್ವಥ್ ಅವರು. ಸೊ ಇನ್ನೊಬ್ಬರು ದಿಗ್ಗಜರು SP ಬಾಲಸುಬ್ರಹ್ಮಣ್ಯಂ ಅವರು, ಮತ್ತೊಬ್ಬರು ದಿಗ್ಗಜರು S ಜಾನಕಿ ಅವರು, ರಾಷ್ಟ್ರಕವಿ ಕುವೆಂಪು ಅವರು, ಹಿಂದೂಸ್ತಾನಿ ಸಂಗೀತ ಲೋಕದ ದಿಗ್ಗಜ ಭೀಮ್ಸೇನ್ ಜೋಶಿ ಅವರು, ನಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಬಾಲಿವುಡ್ನ ಖ್ಯಾತ ಸಂಗೀತ ನಿರ್ದೇಶಕ AR ರೆಹಮಾನ್ ಅವರು. ನೆವರ್ ಗಿವ್ ಅಪ್ ಆನ್ ಯುವರ್ ಡ್ರೀಮ್. ಎಸ್, ಈ ಹಾಡು ನೀವು ಇಷ್ಟೊತ್ತು ಏನು ಕೇಳಿದ್ರಿ, ನೀವು ಕೇಳ್ತಾ ಇದ್ದೀರಿ ಆಲ್ರೆಡಿ ಟ್ರೆಂಡಿಂಗಲ್ಲಿ ಇರುವಂತಹ ಹಾಡು ಲೋ ನವೀನಾ. ನಮಸ್ಕಾರ, ಹೇಗಿದ್ದೀರಿ ನವೀನ್? ಸೊ ನವೀನ್ ಸಜ್ಜು. ಎಸ್, ನಾವು ಲೋ ನವೀನ ಸಿನಿಮಾದ ಹಾಡನ್ನು ಕೇಳ್ಕೊಂಡು ಬರ್ತಾ ಇದ್ವಿ. ಲೋ ನವೀನ ಅಂದ್ರೆ ಟೈಟ್ಲಲ್ಲೇ ಇದೆ. ನವೀನ ಈ ಸಿನಿಮಾದ ನಾಯಕ. ಸೊ ಅವರ ಒರಿಜಿನಲ್ ಹೆಸರು ಕೂಡ ನವೀನ ಸಜ್ಜು. ನವೀನ ಸಜ್ಜು. ನಮ್ಮ ಮೈಸೂರಿನ ಹುಡುಗ, ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಕನಸನ್ನ ಹೊತ್ತು ಬಂದು ಇವತ್ತು ಆ ಕನಸನ್ನ ಸಾಕಾರಗೊಳಿಸಿಕೊಂಡು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ಜಾಗವನ್ನ ಮಾಡ್ಕೊಂಡಿದ್ದಾರೆ, ತಮ್ಮದೇ ಒಂದು ಛಾಪನ್ನ ಓದ್ತಿದ್ದಾರೆ. ಸೊ ಲೋ ನವೀನ ಸಿನಿಮಾದ ನಾಯಕರಾಗಿ ಅವರು ಕಾಣಿಸ್ಕೊಂಡಿದ್ದಾರೆ. ಬಹಳಷ್ಟು ವಿಚಾರಗಳಿದೆ ಮಾತನಾಡೋದು. ಅವರ ಜರ್ನಿ ಬಗ್ಗೆ ಮಾತನಾಡಬೇಕು. ಈ ಸ್ಪೀಕರ್ ಹಿಡ್ಕೊಂಡೇ ಓಡಾಡ್ತಾ ಇರ್ತೀನಿ, ಫೋನಲ್ಲೇ ಕೇಳ್ಬೋದು ಅಂತ. ಬಟ್ ಈ ಹಾಡ್ನ ಫೋನಲ್ಲಿ ಕೇಳಿದ್ರೆ ಮಜಾ ಬರಲ್ಲ. ನನಗೆ ಈ ಸ್ಪೀಕರ್ ಅಲ್ಲಿ ಲೌಡ್ ಆಗಿ ಹಾಕೊಂಡು ಆ ಸ್ಪೀಕರ್ ಕೇಳುವಾಗ್ಲೇ ಮಜಾ ಬರುತ್ತೆ. ಆದ್ರೂ ನಿಮ್ ಜೋಶ್ಗೊಂದು ಸೆಲ್ಯೂಟ್ ಬಿಡಿ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವನ ಮನೇಲಿ ಸ್ಪೀಕರ್ ಇರುತ್ತೆ ಕೇಳವ ಅನ್ನೋದ್ ಬಿಟ್ಟು ನೀವು ಕೈಯಲ್ಲೇ ಹಿಡ್ಕೊಂಡು ನನ್ನ ಸ್ಪೀಕರ್ ಅಲ್ಲೇ ಹಾಡು ಕೇಳಿಸ್ಬೇಕು ಅಂತಂದಿದ್ದೀರಲ್ಲ, ಅದ್ರಲ್ಲೇ ಕೇಳೋಣ. ಓಕೆ ಗೆಳೆಯ, ಇಲ್ಲಿಂದನೇ ಶುರು ಮಾಡೋಣ. ಸೊ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ನಾವು ಏನು
ಒಂದ್ ಕನ್ಸ್ ಇಟ್ಕೊಂಡಿರ್ತೀವಿ, ಸಾಹಿತ್ಯ ಬರಿಬೇಕಾದ್ರಿಂದ ಹಿಡ್ದು ಕಂಪೋಸಿಂಗ್ ಮಾಡುತ್ತಾವಿಂದ ಹಿಡ್ದು ಈ ಪದಗಳು ಜನಗಳಿಗೆ ತಲುಪುತ್ತಾ, ಈ ಟ್ಯೂನ್ ಜನಗಳಿಗೆ ತಲುಪುತ್ತಾ, ಮತ್ತೆ ಇದಕ್ ಮಾಡಿರುವಂತ ಮ್ಯೂಸಿಕ್ ಅರೇಂಜ್ಮೆಂಟ್ಸ್ ಜನಗಳಿಗೆ ಇಷ್ಟ ಆಗುತ್ತಾ, ಇದು ಕುಣಿತರ, ಇದು ಕುಣಿಯಲ್ವಾ, ಇಲ್ಲ ಈ ಜನಪದ ಮತ್ತೆ ಇದು ವೆಸ್ಟರ್ನ್ ಎರಡು ಬ್ಲೆಂಡ್ ಮಾಡ್ತಾ ಇದೀವಿ ನಾವು, ಈ ಬ್ಲೆಂಡ್ ಮಾಡಿದಾಗ ಬೈದ್ ಬಿಡ್ತಾರ, ಇದ್ ಏನೇನೋ ಇರುತ್ತೆ. ಈಗ ಅವನ್ನೆಲ್ಲವನ್ನು ದಾಟಿ ಈ ಸಾಂಗು ದೊಡ್ಡ ಸಕ್ಸಸ್ ಆಗಿದೆ. ಒಂದು 40-45 ಮಿಲಿಯನ್ಗೆ ದಾಟಿ ಇನ್ಸ್ಟಾಗ್ರಾಮ್ ಅಲ್ಲಿ ವ್ಯೂಸ್ ಆಗಿದೆ. ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ 45 ಮಿಲಿಯನ್ಸ್ ದಾಟೋಗಿದೆ. ಯೂಟ್ಯೂಬ್ ಅಲ್ಲಿ ನಂಬರ್ 1 ಟ್ರೆಂಡಿಂಗ್ ಅಲ್ಲಿ ಇದೆ. ದೊಡ್ಡ ದೊಡ್ಡ ಸಿಂಗರ್ಸ್ ಗಳ ಹತ್ರ, ಬಾಂಬೆ ಸಿಂಗರ್ಸ್ ಗಳ ಹತ್ರ ಅಥವಾ ನಮ್ಮಲ್ಲಿರುವಂತ ದೊಡ್ಡ ದೊಡ್ಡ ಸಿಂಗರ್ಸ್ ಗಳ ಹತ್ರ, ದೊಡ್ಡ ದೊಡ್ಡ ಹೀರೋಗಳ ಹಾಡುಗಳು ಅಂತ ಹಿಂಗೆ ಎತ್ಕೊಂಡು ಹೋಗೋದು ಬೇಗ ಅದು ಯಾಕಂದ್ರೆ ಅದಕ್ಕೆ ಅದರದ್ದೇ ಆದಂತ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪುಷ್ ಅಪ್ ಸಿಗುತ್ತೆ. ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ನಮ್ಮ HD ಕೋಟೆ ಭಾಗದ ಹಿರಿನಂದಿ ಊರಿನವರಾದಂತ ಈ ಚಾಮಮ್ಮ ಲಕ್ಷ್ಮಮ್ಮ ಅವ್ರನ್ನ ಕರ್ಕೊಂಡ್ ಬಂದು ಅವ್ರನ್ನ ಸ್ವಲ್ಪ ತಯಾರು ಮಾಡಿ ಆ ಧ್ವನಿಗಳಲ್ಲಿ ನಮ್ ಜನಕ್ಕೆ ಇದು ಯಾಕೆ ಆಗ್ಬಾರ್ದು, ಇದು ಪ್ಲೇಬ್ಯಾಕ್ ಸಿಂಗಿಂಗ್, ಇವ್ರು ಯಾಕೆ ಪ್ಲೇಬ್ಯಾಕ್ ಸಿಂಗರ್ ಗಳಾಗ್ಬಾರ್ದು ಅಂತ ಮಾಡಿದ ಒಂದು ಪ್ರಯತ್ನ ಇವತ್ತು ತುಂಬಾ ತೃಪ್ತಿ ಕೊಟ್ಟಿದೆ. ಅಲ್ಲ, ನೀವು ಹಂಗೆ ಬೆಳೆದು ಬಂದವರು ಅಲ್ವಾ? ಸೊ ನೀವು ಎಲ್ಲೋ ಆರ್ಕೆಸ್ಟ್ರಾದಲ್ಲಿ ಆಡ್ತಿದ್ರು, ಎಲ್ಲ ಸಣ್ಣ ಪುಟ್ಟ ವೇದಿಕೆಗಳಲ್ಲಿ ಆಡ್ತಿದ್ರು. ನೀವು ಆ ವೇದಿಕೆಯಿಂದನೇ ಇವತ್ತು ಕನ್ನಡದ ಬೆಳ್ಳಿ ಪರದೆಯಲ್ಲಿ ಗಾಯಕರಾಗಿ, ಸಂಗೀತ ನಿರ್ದೇಶಕರಾಗಿ ಇವತ್ತು ನಾಯಕ ನಟರಾಗೋ ಹಂತಕ್ಕೆ ಬಂದು ನಿಂತಿದ್ರಿ. ಈ ಎರಡು ಪ್ರತಿಭೆಗಳನ್ನ ಹೆಂಗ್ ಹುಡುಕಿದ್ರಿ ಅಂತ, ಅಂದ್ರೆ ಹುಡುಕೋಕೆ ಅಂತಾನೆ ಹೋಗಿದ್ದ ಅಥವಾ ಆಕಸ್ಮಿಕವಾಗಿ ಸಿಕ್ಕಿದ್ದ? ಇಲ್ಲ, ನನಗೆ ಹುಡ್ಕಕ್ಕೆ ಅಂತ ನಾನು ಹೋಗ್ಲಿಲ್ಲ, ಆಕಸ್ಮಿಕವಾಗಿ ಸಿಕ್ಕಿದ್ದು. ಬಟ್ ತಲೆಲಿತ್ತು ಒಂದು ಯೂನಿಕ್ ಆಗಿ ಇದಕ್ಕೇನೋ ಒಂದ್ ಆಗ್ಬೇಕು ಅಂತ. ಬೇರೆ ಒಂದು ಯಾರ್ಯಾರಿಗೋ ಟ್ರೈ ಮಾಡಿದೆ, ಇದು ನಾನ್ ಹಾಡಿದೆ, ಎಲ್ಲಾರು ಇಲ್ಲ ನೀನ್ ಹಾಡಿದ್ದೆ ಚೆನ್ನಾಗಿದೆ ಅಂತಿದ್ರು. ಇಲ್ಲ ಇದು ಹಂಗಲ್ಲ, ಇದು ಬೇರೆ ಏನೋ ಒಂದ್ ಆಗ್ಬೇಕು, ಒಂದ್ ಕೆಲ್ಸ ಮಾಡೋಣ, ಈ ಸಾಂಗ್ ನ ಲಾಸ್ಟ್ ಅಲ್ಲಿ ಶೂಟಿಂಗ್ ಇಟ್ಕೊಳ್ಳೋಣ, ಇದೊಂದು ಹಂಗೆ ಪೆಂಡಿಂಗ್ ಇಟ್ಕೊಂಡಿರೋಣ, ಇದು ಏನಾಗುತ್ತೆ ಗೊತ್ತಿಲ್ಲ, ಲಾಸ್ಟ್ ತನಕನು ಏನೋ ಒಂದು ಲಾಸ್ಟ್ ಮೂಮೆಂಟ್ ಗಳಲ್ಲಿ ಒಂದೊಂದು ಮ್ಯಾಜಿಕ್ ಆಗುತ್ತೆ. ಹಂಗೆ ಬೇರೆ ಸಾಂಗಿಗೆ ನಾವು ಲೊಕೇಶನ್ ನೋಡ್ತಾ ಇದ್ವಿ. ಲೊಕೇಶನ್ ನೋಡ್ಬೇಕಾದ್ರೆ ಅಲ್ಲಿ ಜನ ಸ್ವಲ್ಪ, ನಾನು ಕಾರಿಂದ ಇಳಿದಾಗ ಬಂದ್ ಮಾತಾಡ್ಸಿದ್ರು, ಅಲ್ಲಿಂದು ಊರ್ನವ್ರು ಬಂದ್ ಮಾತಾಡ್ಸಿದ್ರು, ಸೆಲ್ಫಿ ಗಿಲ್ಫಿ ತಗೊಂಡ್ರು. ಸರ್ ನಿಮ್ ಹಾಡುಗಳೆಲ್ಲ ಇಷ್ಟ ಸರ್, ಭಾರಿ ಚೆನ್ನಾಗಿರುತ್ತೆ, ಒಂಥರ ಫೋಕ್ ಅದು ಇದು ಅಂತೆಲ್ಲ ಮಾತಾಡ್ಸಿದ್ರು. ಆಮೇಲೆ ಥ್ಯಾಂಕ್ಸ್ ಎಲ್ಲಾರ್ಗು, ಕಾರಿಂದ ಇಳಿದ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ, ನಿಮ್ಮೂರಲ್ಲಿ ಚೆನ್ನಾಗಿರೋ ಜಾಗಗಳಿದ್ರೆ ಹೇಳ್ರಣ ಅಂದೆ. ಇಲ್ಲ ನಮ್ಮೂರ್ ತುಂಬಾ ಚೆನ್ನಾಗಿ ಹಾಡ ಸಿಂಗರ್ಸ್ಗಳವ್ರೆ ಅಂದ್ರು. ಆಯ್ತು ನಡ್ರಿ ಮೀಟ್ ಮಾಡವ ಅಂತ ಹೋದಾಗ ಅವ್ರ ಮನೇಲಿ ಇರ್ಲಿಲ್ಲ. ಆಮೇಲೆ ನಮ್ಗೆ ಸಿಕ್ಕಿದ್ದು ಅವ್ರು ಜಮೀನಲ್ಲಿ ಎಲ್ಲ ತೊಗರಿಕಾಯಿ ಬಿಡಿಸ್ತಾ ಇದ್ರು. ಅಲ್ಲಿಗೆ ಹೋದ್ವಿ. ಅಲ್ಲೂ ಹೋದಾಗ್ಲೂ ನಾವ್ ಅಲ್ಲೇನೋ ಅವ್ರನ್ನ ಆಡಿಸ್ಬೇಕು ಸಿನಿಮಾಗೆ ಅಂತಲ್ಲ, ನಾನೇನು ಎಲ್ಲಾದ್ರೂ ಹೋದ್ರೆ ಸಿಂಗರ್ಸ್ ಗಳು ಸಿಕ್ಕಿದ್ರೆ ಒಂದಷ್ಟು ಹಾಡುಗಳು ಕೇಳ್ತಾ ಇರ್ತೀವಿ. ನಮ್ಗಲ್ಲೇನೋ ಹೊಸದೊಂದು ಏನೋ ಸಿಕ್ಬೋದು, ಹೊಸದೊಂದೇನೋ ಒಂದ್ ಐಡಿಯಾ ಸ್ಟಾರ್ಟ್ಸ್ ಬರ್ಬೋದು ಅಂದ್ಬಿಟ್ಟು ಸುಮ್ನೆ ಅವ್ರ ಹತ್ರ ಮಾತಾಡಿಸ್ಕೊಂಡು ಅವ್ರ ಹತ್ರ ಎಲ್ಲ ಹಾಡು ಹೇಳಿಸ್ಕೊಂಡು ಅದೊಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದು. ಆಮೇಲೆ ನಾವ್ ಯಾಕೆ ಇವ್ರನ್ನ, ಅದೇನ ಅದು ಈಸಿ ಟಾಸ್ಕ್ ಇರ್ಲಿಲ್ಲ. ಅವ್ರನ್ನ ಹಾಡಿ ಅಂದ್ರೆ ಇಡೀ ದಿನ ಆಡ್ತಾರೆ, ಕೂತ್ಕೊಂಡು ಗಂಟ್ಲು ಕಟ್ಟಿರ್ಲಿ ಏನಾದ್ರೂ ಆಗಿರ್ಲಿ ತಲೆನೇ ಕೆಡ್ಸ್ಕೊಳಲ್ಲ, ಹಾಡ್ತಾ ಇರ್ತಾರೆ. ಇವತ್ ಬೆಳಗ್ಗೆ ನಾಳೆ ಬೆಳಗ್ಗೆ ಗಂಟ್ಲು ಹಾಡ್ತಾ ಇರ್ತಾರೆ. ಆದ್ರೆ ಈ ತಾಳದಲ್ಲಿ, ಶ್ರುತಿಲಿ, ಸ್ಟುಡಿಯೋ ಒಳಗಡೆ ಸಾಹಿತ್ಯ ಅವ್ರಿಗೆ ಬರ್ಕೊಳಕ್ಕೂ ಬರಲ್ಲ, ಓದಕ್ಕೂ ಬರಲ್ಲ, ಹೇಳ್ಕೊಟ್ಟು ಟ್ಯೂನ್ ನ ತಲೆಯಲ್ಲಿ ಇಟ್ಕೊಬೇಕು. ಹೇಳಿದ್ದ ನಾವೇ ಮಾಡಿರೋ ಸಾಹಿತ್ಯನ ಲೋ ನವೀನ ಅಂದ್ರೆ ಓ ನವೀನ ಅನ್ಬಿಡ್ತಾರೆ. ಆ ಸಾಹಿತ್ಯಗಳನ್ನೆಲ್ಲ ಅವ್ರಿಗೆ ತಲೆಗೆ ಫಸ್ಟ್ ತುಂಬಬೇಕು, ತುಂಬಿ ಟ್ಯೂನ್ ನ ರಿಜಿಸ್ಟರ್ ಮಾಡಿಸಿ ಇದೊಂದು ದೊಡ್ಡ ಟಾಸ್ಕ್. ಇದೊಂಥರ ಒಂದ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಆಡಿಸಿದ್ದು. ಆಮೇಲೆ ಪಳಗ್ಬಿಟ್ರು ಚೆನ್ನಾಗಿ. ಫಸ್ಟ್ ನೀವು ಬಿಟ್ರಿ ಅಲ್ಲ ಅದ್ರದ್ದೊಂದು ಮೇಕಿಂಗ್, ಅವ್ರ ಹಾಡೋದು ತುಂಬಾ ರಿಪೀಟ್. ಅವರಿಗೆ ಹೊಸದು. ಅವ್ರು ನಾರ್ಮಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಸುಮ್ನೆ ಹಾಡುವಾಗ, ಗುನುಗುವಾಗ ಪದಗಳು ಬರ್ತಾ ಇರ್ತವೆ. ಸ್ಟುಡಿಯೋ ಒಳಗಡೆ ಹಾಡುವಾಗ ಈ ಪ್ಯಾಟರ್ನ್ ಅವ್ರಿಗೆ ಗೊತ್ತಿಲ್ಲ. ನೀವ್ ಹೇಳ್ದಂಗೆ ಒಂದು ಹಾಡನ್ನೇ ರಿಪೀಟ್ ಕಟ್ ಮಾಡಿ ಹಾಡು ಅಂತದ್ದು. ಎಷ್ಟು ಟೈಮ್ ಅದು ಚಾಮಮ್ಮ ಅವರಲ್ಲ, ಅವರು ಲೋ ನವೀನ, ಅವ್ರೊಂಥರ ತಮಾಷೆಯಾಗಿ ಬೈಯೋದು, ರೇಗ್ಸೋದು ಇವೆಲ್ಲ. ನವೀನ, ನಾನು 35 ವರ್ಷದಿಂದ ಆಡ್ತಾವ್ನಿ ಕಣ, ಯಾರು ನನ್ನ ಹಿಂಗ್ ಆಡ್ಸಿಲ್ಲ, ಅದ್ ಸರಿಗ್ ಆಡ್ತಿಲ್ಲ, ವಾಪಸ್ ಹಾಡು ಅಂತ. ಏನು ಹಿಂಗ ಒಂದ್ ಲೈನ್ ಹಿಂಗ ಆಡಿಸ್ತಾ ಇದೀಯ, ಹಿಂಗ್ ಮಾಡ್ತಿದ್ಯಲ್ಲ, ಹೋಗಪ್ಪ ಅನ್ಬಿಟ್ಟು ಹೋಗಿ ಮುಂಚ್ಕೊಂಡ್ ಕೂತ್ಕೊಂಡ್ಬಿಡೋದು ಸೈಲೆಂಟ್ ಆಗಿ. ಹಿಂಗೆ
ಅಮ್ಮ ಚಾಮಮ್ಮ ಹಂಗಲ್ಲ ಕಣಮ್ಮ, ಬಾಮೇಲಿ ಹೇಳ್ಕೊಡಿ ಲಕ್ಷ್ಮಣ ಅವ್ರು ಸ್ವಲ್ಪ ಹೇಳದ್ ಕೇಳ್ತಿದ್ರು. ಕಣಪ್ಪ ಆಡ್ತೀನಿ, ಇನ್ನು ಎಷ್ಟೆಲ್ಲ ಆಡ್ಬೇಕು ಅಂತ. ಚಾಮಮ್ಮನ್ನ ಒಂಥರ ಮಕ್ಳ ತರ, ಚಾಮಮ್ಮ ಮಗು ತರ ಅವ್ರನ್ನ ಹಿಡಿದು ಅವ್ರ ಹತ್ರ ಕೆಲಸ ತಗ್ಸೋದು. ವಾಯ್ಸ್ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ. ನೀವು ಕೇಳಿದಿರಲ್ಲ ಅವ್ರದ್ದು ಲೋ ಪಿಚ್ ಕೇಳಿದಿರ, ಹೈ ಪಿಚ್ ಬ್ಯೂಟಿಫುಲ್ ಆಗಿದೆ. ವಾಯ್ಸ್ ಇಷ್ಟ ಆಗ್ಬಿಟ್ಟಿದೆ, ನಮ್ಗೆ ಬಿಡಕ್ ಆಗ್ತಾ ಇಲ್ಲ. ಈ ತರದ್ದು ಒಂದಷ್ಟು ಆದ್ರೆ ನಾವು ಎಂಜಾಯ್ ಮಾಡ್ತಾ ಇದೀವಿ. ಅದನ್ನ ಎಂಜಾಯ್ ಮಾಡ್ಕೊಂಡು ಫಸ್ಟ್ ಸಲ ಕರ್ಸಿದಾಗ ಒಂದಷ್ಟು ತಲೆಗೆ ಟ್ಯೂನು ಲಿರಿಕ್ನೆಲ್ಲ ಹೇಳ್ಕೊಟ್ಟು, ಇನ್ನೊಂದ್ಸಲ ಕರ್ಸಿ, ಇನ್ನೊಂದ್ಸಲ ಆಡ್ಸಕ್ಕೆಲ್ಲ ಪ್ರಾಕ್ಟೀಸ್ ಮಾಡಿಸಿ, ಆಗ್ಲಿಲ್ಲ ಅಮ್ಮ ಇನ್ನೂ ಒಂದ್ಸಲ ಕರಿತೀನಿ ನಿಮ್ಮನ್ನ ಅನ್ಬಿಟ್ಟು ಮನೆ ಊರಿಗೆ ಕಳ್ಸಿ, ಇನ್ನೂ ಒಂದ್ಸಲ ಕರ್ಸಿ, ಈ ಸಲ ನಾವು ಫೈನಲ್ ಮಾಡ್ಲೇಬೇಕು ಅನ್ಬಿಟ್ಟು ಮೂರನೇ ಸಲಕ್ಕೋ 4ನೇ ಸಲಕ್ಕೋ ಅದು ಕಂಪ್ಲೀಟ್, ಒಂದ್ ಹಂತಕ್ಕೆ ಕಂಪ್ಲೀಟ್ ಆಯ್ತು. ಓಕೆ, ಇದು ನೋಡಿದಾಗ ನನಗೊಂದು ನೆನಪಾಯ್ತು. ಬಾಲಿವುಡ್ ಅಲ್ಲಿ ರಾನು ಮಂಡಲ್ ಅಂತ ಒಬ್ಳು ಸಿಂಗರ್, ನಿಮ್ಗೆ ನೆನಪಿರ್ಬೋದು. ಆಕೆ ಎಲ್ಲ ರೋಡ್ನೆಲ್ಲ ಹಾಡ್ತಾ ಇದ್ದವ್ರು, ವಾಯ್ಸು ಲತಾ ಮಂಗೇಶ್ಕರ್ ತರ ಇದೆ ಅಂತ ಅವ್ರನ್ನ ಕರೆಸಿ ಹಾಡ್ಸಿದ್ರು, ತುಂಬಾ ಫೇಮಸ್ ಆಗ್ಬಿಟ್ರು. ನನಗಿದು ಕರೆಕ್ಟ್ ಆಯ್ತು. ಎಲ್ಲೋ ಹಳ್ಳಿಯಲ್ಲಿ ಪದಗಳನ್ನ ಹಾಡ್ಕೊಂಡಿದ್ದವ್ರನ್ನ ಕರೆಸಿ ನೀವು ಹಾಡಿಸಿದ್ದು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ನನ್ಗೆ ಗೊತ್ತಿರೋಂಗೆ ಇದು ಮೊದಲ ಪ್ರಯತ್ನ. ಯಾಕೆಂದ್ರೆ ರಿಸ್ಕ್ ಇದೆ, ಅಂದ್ರೆ ಎಲ್ಲಾರು ಅವ್ರವ್ರದೇ ಬಿಸಿಲಿ ಇರ್ತಾರೆ ಅಲ್ವಾ. ಈ ಮೂರ್ ಸಲ ಅವ್ರನ್ನ ಕರೆಸಿ ಅವ್ರ ಹತ್ರ ತಾಳ್ಮೆಯಾಗಿ ಅವ್ರ ಹತ್ರ ಆಡಿಸಿ ಕೆಲಸ ತೆಗೆಸ್ಕೊಳ್ಳೋದಿದೆಯಲ್ಲ, ಆಮೇಲೆ ಅವ್ರಿಗೆ ಇದೇನಾಗುತ್ತೆ ನೆಕ್ಸ್ಟ್ ಅನ್ನೋದು ಅರಿವಿರಲ್ಲ ಅಲ್ವಾ. ಇದರಿಂದ ನಮ್ಗೆ ಅವ್ರಿಗೆ ಕೇಳಿ, ಅವರು ಇವತ್ತು ಸಂಜೆ ಆಡಿಯೋ ರಿಲೀಸ್ ಆಯ್ತು, ನಾಳೆ ಬೆಳಗ್ಗೆ ವೈರಲ್ ಆಗ್ಬಿಡ್ತದ್ದು. ಕರೆಕ್ಟ್ ಆಯ್ತಾ, ಇಮಿಡಿಯೇಟ್ ಆಗಿ ಅಥವಾ ನಾಳೆ ಎಲ್ಲ ಇಲ್ಲೇ ಉಳಿಸ್ಕೊಂಡಿದೆ ಅವ್ರನ್ನ. ಈ ಇಂಟರ್ವ್ಯೂಗಳಿಗೆ ಇಲ್ಲೇ ಉಳಿಸ್ಕೊಂಡಿದೆ. ಮನೇಲೇ ಇದ್ರು, ಒಂದಿನ ಇಲ್ಲೇ ಉಳಿಸ್ಕೊಂಡಿದೆ. ಆಮೇಲೆ ಅವ್ರಿಗೆ ಅಮ್ಮ ಇಷ್ಟ ಹೋಗಿದೆ ಇಷ್ಟ ಆಗಿದೆ ಅಂದ್ರೆ ಆಲಿ ಬಿಡಪ್ಪ, ನಿಂಗೆ ಒಳ್ಳೇದು ಆಲಿ ಬಿಡಪ್ಪ. ಅವ್ರಿಗೆ ವೈರಲ್ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಏನು ಅಂತಲೂ ಗೊತ್ತಿಲ್ಲ, ಫೇಸ್ಬುಕ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆಲಿ ಬಿಡಪ್ಪ ಅಂತ. ಇಲ್ಲಿಂದ ಊರ್ಗ್ ಹೋದ್ರಲ್ಲ, ಊರ್ಗ್ ಹೋದಾಗ ಅವ್ರಿಗೆ ರೆಸ್ಪಾನ್ಸ್ ಗೊತ್ತಾಗಿದೆ ಅಲ್ಲಿ. ಅಯ್ಯೋ, ಅಲ್ಲಿ ಊರ್ಗ್ ಹೋದ ತಕ್ಷಣನೇ ಅಲ್ಲಿ ಯಾರ್ದೋ ಸಂಬಂಧಿಕರು ಮದ್ವೆ ಐತಂತೆ, ಮದ್ವೆಗೆ ಹೋಗ್ಬಿಟ್ಟವ್ರೆ. ಮದ್ವೆಲಿ ಏನ್ ಇವ್ರಿಗೆ ಫುಲ್ ಫೋಟೋಗಳು, ಗ್ರ್ಯಾಂಡ್ ವೆಲ್ಕಮ್, ಫೋಟೋ ಸೆಷನ್. ಆ ಚಾಮಮ್ಮಂಗ್ ಬೇರೆ ಹುಷಾರ್ ತಪ್ಪಿಟ್ಟೈತಂತೆ. ಅಪ್ಪ ನನ್ನ ಬಿಟ್ಬಿಡ್ರಪ್ಪ, ನನ್ಗೆ ಹುಷಾರಿಲ್ಲ, ಇದು ಯಾಕ್ರಪ್ಪ ಇಷ್ಟೊಂದು ಫೋಟೋ ತಗೋತಾ ಇದೀರಿ ಅಂತ ಓಂತ್ಲಂತೆ ಅವರು. ಆಗ ಅವ್ರಿಗೆ ಗೊತ್ತಾಗಿರೋದು, ಓ ಈ ನವೀನಪ್ಪ ಮಾಡಿರೋ ಹಾಡು ಹಿಂಗೆಲ್ಲ ಆಗ್ಬಿಟ್ಟೈತ ಈ ಒಂದ್ ದಿನಕ್ಕೆ ಅಂತ. ಆಮೇಲೆ ಫೋನ್ ಮಾಡಿದ್ರ ಅಲ್ವ ನವೀನಾ ಅಂತ ಮಾಡಿದ್ರು ಲಕ್ಷ್ಮಮ್ಮ ಮಾಡಿದ್ರು. ಚಾಮಮ್ಮನ ಹತ್ರ ಫೋನ್ ಇಲ್ಲ, ಲಕ್ಷ್ಮಮ್ಮ ಮಾಡಿದ್ರು. ಎಲ್ಲಾರು ನಮ್ಮ ಹೊಗಳ್ತಾವ್ರೆ, ಎಲ್ಲಾರು ಇಷ್ಟಪಡ್ತಾವ್ರೆ. ನನ್ಗೆ ಫೋನು ಬಿಡುವಿಲ್ಲ ಎತ್ತಕ್ಕೆ, ಅಷ್ಟು ಫೋನ್ಗಳು ಬತ್ತಾವೆ. ಏನಮ್ಮ ಹಿಂಗಿಟ್ಟಾಗ್ಬಿಟ್ಟಿದ್ಯಲ್ಲಮ್ಮ ನೀನು ಅಂತ ಫೋನ್ಗಳು ಬತ್ತಾವೆ. ಅವ್ರ ಸಂಬಂಧಿಕರು, ಊರವ್ರು ಎಲ್ಲ ಏನ್ ಫೇಮಸ್ ಆಗ್ಬಿಟ್ಟಿದೀರಿ ನೀವು ಅನ್ಕೊಂಡು. ನಮ್ಗೆ ಗೊತ್ತಿರ್ಲಿಲ್ಲಕ್ಕಪ್ಪ, ಭಾರಿ ಖುಷಿ ಆಯ್ತು ಪಿಕ್ಚರು ಹಿಂಗೆ ಇಟ್ಟಾಗ್ಬಿಡ್ಲಿ ಅಂತ. ಅವ್ರ ಆಶೀರ್ವಾದನೆ ನಮ್ಗೊಂಥರ, ಚಾಮಮ್ಮ ಲಕ್ಷ್ಮಮ್ಮನ ಆಶೀರ್ವಾದನೆ ಹಾಡು ತಗೊಂಡೋಗಿ. ಸೊ ಲೋ ನವೀನ ಬಗ್ಗೆ, ನಿಮ್ ಬಗ್ಗೆ ಇನ್ನೂ ಮಾತಾಡ್ತಾ ಹೋಗೋಣ. ಸೊ ಇದು RR ನಗರದ ನವೀನ್ ಸಜ್ಜು ಅವರ ಮನೆ. ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ಒಂದ್ 3 ವರ್ಷ ಆಯ್ತು. ಸ್ವಂತ ಮನೆ ಮೈಸೂರಲ್ಲಿ ಇದೆಯಲ್ಲ, ಸ್ವಂತ ಮನೆ ಮೈಸೂರಲ್ಲಿದೆ. ನವೀನ್ ಅವರು ಹುಟ್ಟಿ ಬೆಳೆದಂತ ಊರು ಸಾಂಸ್ಕೃತಿಕ ನಗರಿ ಮೈಸೂರು. ಬಳ್ಳೆಕೆರೆ ಗ್ರಾಮದ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ ಬಳ್ಳೆಕೆರೆ ಗ್ರಾಮ ನಮ್ಮ ಹುಟ್ಟೂರು. ಬಟ್ ಬೆಳೆದಿದ್ದೆಲ್ಲ ಮೈಸೂರು. ಜೀವನ ಕಲ್ತಿದ್ದೆಲ್ಲ ಮೈಸೂರು. ಈಗ ಜೀವನದ ಪಾಠ ಕಲಿತಾ ಇರೋದು ಇವೆಲ್ಲ ಬೆಂಗಳೂರು. ಹಾಗಾಗಿ ನಮ್ಗೆ ಇವೆಲ್ಲ ನಮ್ಮೂರೇ ಆಯ್ತವೆ, ಮಂಡ್ಯ, ಮೈಸೂರು, ಬೆಂಗಳೂರು. ನೀನ್ ಯಾವ ಊರು ಅಂದ್ರೆ ಟಕ್ ಅಂತ ಹೇಳಕ್ ನಂಗೆ ಕನ್ಫ್ಯೂಸ್ ಆಯ್ತದೆ. ನಮ್ಮ ಮಂಡ್ಯದವ್ರು ಅನ್ಬೇಕಾ, ಮೈಸೂರವ್ರು ಅನ್ಬೇಕಾ, ಬೆಂಗಳೂರವ್ರು ಅನ್ಬೇಕಾ ಅಂತ. ಬಟ್ ಜನ್ಮಭೂಮಿ ಮೈಸೂರು, ಕರ್ಮಭೂಮಿ ಬೆಂಗಳೂರು. ಎಸ್, ಎಲ್ಲರಿಗೂ ಹಂಗೇನೆ. ಹುಟ್ಟೂರು ಒಂದು ಬೇರೆ ಇರುತ್ತೆ, ಕರ್ಮಭೂಮಿ ಒಂದು ಊರು ಇರುತ್ತೆ. ಸೊ ಇದು ನವೀನ್ ಸಜ್ಜು ಅವ್ರ ಮನೆಗೆ ಬಂದಿದೀವಿ, ಅವ್ರನ್ನ ಮಾತಾಡ್ಸೋಣ ಅಂತ. ಹೊರಗಡೆ ಮಾತಾಡ್ಸೋದಕ್ಕಿಂತ ಅವ್ರ ಮನೆ ಹೇಗಿದೆ, ಹೇಗೆ ಅಲ್ಲಿ ಮಾತಾಡ್ಸೋಣ ಅಂತ. ನನಗೆ ಇಲ್ಲಿ ಬಂದಾಗ ಇಲ್ಲೊಂದು ತುಂಬಾ ಸ್ಪೆಷಲ್ ಆಗಿ ಕಾಣಿಸಿದ್ದು ಅಪ್ಪು ಸರ್ ಜೊತೆ ನವೀನ್ ಅವರ ಒಂದು ಫೋಟೋ. ಎಸ್, ಅಪ್ಪು ಸರ್ ಜೊತೆ ಬಹಳ ಒಡನಾಟ ಇತ್ತು. ಏನ್ ನೆನಪಾಗುತ್ತೆ, ಯಾವಾಗ ತೆಗ್ದಿದ್ ಫೋಟೋ ಸರ್ ಇದು? ಅಪ್ಪು ಸರ್ ತೀರೋಗೋದು 1 ವರ್ಷ ಅಂತ ತೆಗ್ದಿದ್ ಫೋಟೋ ಇದು. ಅದಕ್ಕಿಂತ ಮೊದಲು 1 ವರ್ಷ ಅಂತ ಸುಮ್ನೆ ಬಾ ಮೀಟ್ ಕರ್ಸ್ಕೊಂಡಿದ್ರು ಮನೆ ಕರ್ಸ್ಕೊಂಡು ಒಂದಷ್ಟು ಮಾತಾಡಿ, ನೀನು ನನಗೆ ಒಂದು ಹಾಡನ್ನ ಕಂಪೋಸ್ ಮಾಡಬೇಕು ಅಂತ ನನಗೆ ನಮ್ಮ ತಂದೆಯವರು ಮಲೆ ಮಾದೇಶ್ವರ ಒಂದು ಹಾಡು ಆಡಿದ್ದಾರೆ, ಶಿವಣ್ಣ ಒಂದು ಹಾಡು ಆಡಿದ್ದಾರೆ ಮಾದೇಶ್ವರನ ಮೇಲೆ. ನಾನು ಮಲೆ ಮಾದೇಶ್ವರನ ಮೇಲೆ ಹಾಡಾಡ್ಬೇಕು, ನೀನೊಂದು ಕಂಪೋಸ್ ಮಾಡ್ತೀಯ, ನಿನ್ನ ವಾಯ್ಸ್ ಬಹಳ ಇಷ್ಟ, ನೀನೊಂದು ಸಾಂಗ್ನ ಕಂಪೋಸ್ ಮಾಡು, ಇಬ್ರು ಸೇರಿ ಒಂದು ಆಲ್ಬಮ್ ಸಾಂಗ್ ಮಾಡೋಣ
ಅಂದ್ರೆ ಒಂದ್ ಹಾಡ್ ಮಾಡಿದ್ರೆ ನೀನೊಂದು ಹಾಡೋದು ನಾನೊಂದು ಹಾಡೋದು ಅಂತ. ಇದ್ರಲ್ಲಿ ಅವಕಾಶ ಕೊಟ್ಟಿದ್ದು ಈ ಫೋಟೋ ಅವತ್ತೊಂದ್ ದಿನ, ಇಲ್ಲ ನಾನು ಸೂಪರ್ ಆಗಿ ಹಾಡ್ ಮಾಡ್ಕೊಂಬತ್ತೀನಿ ಅಂತ. ನೋಡಿ ಅಲ್ಲಿದೆಯಲ್ಲ ಫೋಟೋ, ಓಕೆ ಎಲ್ಲಿದೆ ಸಳಿ, ಇಲ್ಲಿದೆಯಲ್ಲ ಹಾ 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 ಈ ಫೋಟೋ ಕಾಣಿಸ್ತಿದ್ಯಾ ಬ್ರೋ? ಕಾಣಿಸ್ತಿದೆ ಫೋಕಸ್ ಮಾಡಿ. ಹಾ ಓಕೆ. ಓ ಇದೆಲ್ಲ ಅಪ್ಪು ಸರ್ ಜೊತೆ ಇರೋ ಫೋಟೋಸೇ. ಹೌದು. ವಾವ್. ಈ ಫೋಟೋ ಬಂದು ಅದು ಅವರು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು. ಓಕೆ. ಅವತ್ತೊಂದ್ ದಿನ ಮನೆಗೆ ಹೋದಾಗ ಆಯ್ತಾ, ಅದು ಅವ್ರು ಸಾಯೋದ್ 2 ದಿನ ಅನ್ಬಿಟ್ಟು ಓಕೆ ಅವ್ರು ಹೇಳಿದ್ರಲ್ಲ ಆ ಸಾಂಗ್ ಮಾಡಕ್ಕೆ 1 ವರ್ಷ ಟೈಮ್ ತಗೊಂಡೆ. ಅದು ಹೇಳಿದ್ಮೇಲೆ ಆಯ್ತಾ. ನೋಡಿ ಇಲ್ಲ ಐತಲ್ಲ, ನಾನು ಇದನ್ನ ಇಲ್ಲೇ ಇಟ್ಟಿದ್ದೀನಿ ಹಿಂಗೆ. ಓ ನೀವು ಅದಕ್ಕೆ ಇಟ್ಟಿದ್ದ ಅಲ್ಲಿ? ಹೌದು. ಅಂದ್ರೆ ಅವ್ರ ಆ ಸ್ಪೀಕರ್ ಆ ಇಯರ್ಫೋನ್ ಅಲ್ಲಿ ಕೇಳಿದ್ದ ಅದು? ಹಾ ಎಸ್. ಒಳಗಡೆ ಮುಂದೆ ಇಟ್ಟಿದ್ದೀನಿ, ಯೂಸೇ ಮಾಡಲ್ಲ ನಾನದು. ನೋಡಿ ಇದು ಈ ಫೋಟೋ ಮೇಲೆ ಇತ್ತು. ನಾನು ಫೋಟೋ ಮೇಲೆ ಯಾಕೆ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದನ್ನ ತೆಗೆದು ಕೆಳಗಡೆ ಇಟ್ಟೆ. ಇದೇ ಇಯರ್ಫೋನ್ ನಲ್ಲಿ ಅಪ್ಪು ಸರ್ ಇವ್ರು ಕಂಪೋಸ್ ಮಾಡಿದ ಹಾಡನ್ನ, ಆಲ್ಬಮ್ ಸಾಂಗ್ ಮಹದೇಶ್ವರ ಮೇಲೆ ಮಾಡಿದ್ದೆ, ಮಲೆ ಮಹದೇಶ್ವರ ಮೇಲೆ ಮಾಡಿದೆ. ಇದು ನೋಡಿ, ಇದು ಸುತ್ತಿದ್ಯಲ್ಲ, ಈ ಸುತ್ತಿರೋದು ನಾನು ತೆಗೆದ್ಬಿಟ್ಟು ಅದನ್ನ ಬಿಡಿಸ್ತಾ ಇದ್ದೆ ಹಿಂಗೆ. ಪರವಾಗಿಲ್ಲ ಕೊಡು ಅಂದ್ಬಿಟ್ಟು ಇಸ್ಕೊಂಡ್ರು. ನಮಸ್ಕಾರ, ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ. ನಿಮಗೆ ನೀವು ಸಿನಿಮಾಸಕ್ತರಾಗಿದ್ದರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನು ಏನಾದ್ರು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡ್ದಲೇ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ನೋಡಬೇಕು. ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲದೆ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೊಬೇಕು, ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನೋರಂಜನೆಯ ಜೊತೆಗೆ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾರ್ಚ್ ಲೈಟ್ ಥರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್.